ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಆರ್ಮಿ ಎಕ್ಸಾಮ್ಸ್ಗೆ ಕೇಳ್ತಕ್ಕಂತಹ ಸೈನ್ಸ್ ಅಲ್ಲಿ ಬರ್ತವಂತಹ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿವರೆಗೆ ಕೆಲವೊಂದಿಷ್ಟು ಕ್ಲಾಸ್ಗಳನ್ನ ಮಾಡಿದ್ದೀವಿ. ಅದರಲ್ಲೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಸೊ ಇನ್ನೇನು ಕೆಲವು ದಿನಗಳಲ್ಲಿ ನೀವು ಆರ್ಮಿ ಎಕ್ಸಾಮ್ಸ್ ಅನ್ನ ಬರೆಯಕ್ಕೆ ಹೋಗ್ತಾ ಇದ್ರಿ. ಯಾರು ಆರ್ಮಿ ಎಕ್ಸಾಮ್ಸ್ ನ ಬರೆಯಕ್ಕೆ ಹೋಗ್ತಾ ಇದ್ರು ಅವರಿಗೆ ಎಲ್ಲರಿಗೂ ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ವತಿಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ ಇನ್ನೊಂದು ವಿಚಾರವನ್ನ ಶೇರ್ ಮಾಡ್ತೀನಿ. ಏನಪ್ಪಾ ಅಂತಂದ್ರೆ ಇದೇ ತಿಂಗಳು 27ನೇ ತಾರೀಕಿಗೆ ಕಲ್ಪವೃಕ್ಷ ಬುಕ್ಸ್ಟಾಲ್ ನ ಎದುರುಗಡೆ ಇರ್ತಕ್ಕಂತಹ ನಮ್ಮ ಒಂದು ಅಕಾಡೆಮಿಯಲ್ಲಿ ಫ್ರೀ ಎಕ್ಸಾಮ್ ಅನ್ನ ನಡೆಸ್ತಾ ಇದ್ದೀವಿ. ಓಕೆ, ಅಂದ್ರೆ ನೀವು ಎಕ್ಸಾಮ್ಸ್ ಅಲ್ಲಿ ಬಂದು ಅಟೆಂಪ್ಟ್ ಮಾಡ್ರಿ, ನಿಮಗೂ ಕೂಡ ಒಂದು ಐಡಿಯಾ ಬರ್ತದ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಅಂತ. ಓಕೆ, ಸೊ ಬಂದು ಅಟೆಂಪ್ಟ್ ಮಾಡ್ತೀರಿ ಅಂತ ಅನ್ಕೊಳ್ತೀವಿ, ಮಿಸ್ ಮಾಡಬೇಡಿ. ಓಕೆ, ಅದೇ ರೀತಿ ನಮ್ಮ ಒಂದು ವಿಡಿಯೋಸ್ ಅನ್ನ ಎಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡ್ರಿ. ಓಕೆ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಮೊದಲನೇ ಒಂದು ಕ್ವಶನ್ ಬಂದ್ಬಿಟ್ಟು ಒಂದ್ ನಿಮಿಷ. ಮೊದಲನೇ ಕ್ವಶನ್ ಏನಪ್ಪ ಅಂತಂದ್ರೆ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಆನ್ ಇಂಪಾರ್ಟೆಂಟ್ ಮೆಟಲ್ ಯೂಸ್ ವಿತ್ ಐರನ್ ಟು ಪ್ರೊಡ್ಯೂಸ್ ಸ್ಟೇನ್ಲೆಸ್ ಸ್ಟೀಲ್ ಅಂತ ಇದೆ. ಸ್ಟೇನ್ಲೆಸ್ ಸ್ಟೀಲ್ ಅನ್ನ ಬಿಡುಗಡೆ ಮಾಡ್ಬೇಕಾದ್ರೆ ನಮಗೆ ಯಾವ ಒಂದು ಮೆಟಲ್ ನ ಯೂಸ್ ಮಾಡ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಮೊದಲನೇದಾಗಿ ಅಲ್ಯೂಮಿನಿಯಂ ಇದೆ, ಕಾಫರ್ ಇದೆ, ಕ್ರೋಮಿಯಂ ಅಂತ ಇದೆ, ಟಿನ್ ಅಂತ ಇದೆ. ಸೊ ಫಸ್ಟ್ ಆಗಿ ಆನ್ಸರ್ ಹೇಳ್ಬಿಡ್ತೀನಿ. ಯಾಕಪ್ಪ ಅಂದ್ರೆ ನಾವು ಕ್ರೋಮಿಯಂ ಅನ್ನ ಯೂಸ್ ಮಾಡ್ತೀವಿ ಎಲ್ಲಿಗೆ, ಸ್ಟೇನ್ಲೆಸ್ ಸ್ಟೀಲ್ ಬಿಡುಗಡೆ ಮಾಡಬೇಕಾದ್ರೆ, ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಮಾಡ್ತೀವಿ. ಇನ್ನ ಅಲ್ಯೂಮಿನಿಯಂ ನಿಮ್ಗೆ ಗೊತ್ತಿದೆ, ನಾವೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಕರೆಂಟ್ ವೈರ್ ಗಳಲ್ಲಿ ಯೂಸ್ ಮಾಡ್ತೀವಿ. ಕರೆಂಟ್ ವೈರ್ ಗಳಲ್ಲಿ ಈ ಕರೆಂಟ್ ವೈರ್ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಅಲ್ಯೂಮಿನಿಯಂ ಏನಾದ್ರು ಆಕ್ಸಿಜನ್ ಜೊತೆಗೆ ವರ್ತನೆ ಮಾಡಿದ್ರೆ ಅಲ್ಯೂಮಿನಿಯಂ ಆಕ್ಸೈಡ್ ELO ALO ಅಂದ್ರೆ 2ALO ಅಂತ ಬಂದ್ರೆ ಇಲ್ಲಿ 2 ಬ್ಯಾಲೆನ್ಸ್ ಮಾಡಬೇಕಾಗ್ತದ. ಸೊ ಏನ್ ಬಿಡುಗಡೆ ಮಾಡ್ತದ. ಸೊ ಏನಪ್ಪಾ ಅಂದ್ರೆ ಇದೊಂದು ವೈರ್ ಇತ್ತಪ್ಪ ಅಂತಂದ್ರೆ ಆ ವೈರ್ ಮೇಲ್ಗಡೆ ಈ ರೀತಿಯಾದಂತ ಒಂದು ಲೇಯರ್ ಬಿಡುಗಡೆ ಮಾಡ್ತದ. ಅದಕ್ಕಾಗಿ ಈ ಅಲ್ಯೂಮಿನಿಯಂ ಅನ್ನು ಏನ್ ಮಾಡ್ತಾರಪ್ಪ ಅಂತಂದ್ರೆ ಸೆಲ್ಫ್ ಪ್ರೊಟೆಕ್ಟಿವ್ ಮೆಟಲ್ ಅಂತ ಕರೀತಾರೆ. ಏನ್ ಕರೀತಾರ? ಸೆಲ್ಫ್ ಪ್ರೊಟೆಕ್ಟಿವ್ ಪ್ರೊಟೆಕ್ಟಿವ್ ಮೆಟಲ್ ಅಂತ ಕರೀತಾರ, ಮೆಟಲ್ಸ್ ಅಂತ ಕರೀತಾರ. ಓಕೆ, ಇದು ಬರ್ತದ. ಆಮೇಲೆ ಜಿಂಕ್ ಬರ್ತದ, ಮ್ಯಾಗ್ನೇಷಿಯಂ ಬರ್ತದ. ಓಕೆ, ಇವೆಲ್ಲಾನು ಕೂಡ ಏನಪ್ಪಾ ಅಂದ್ರೆ ಆಕ್ಸಿಜನ್ ಜೊತೆಗೆ ವರ್ತನೆ ಮಾಡಿದಾಗ ಮೇಲ್ಗಡೆ ಒಂದು ಆಕ್ಸಿಜನ್ ಲೇಯರ್ ಅನ್ನ ಬಿಡುಗಡೆ ಮಾಡ್ಕೊಂತಾವ. ಓಕೆ, ಹಾಗಾಗಿ ಅವು ರಸ್ಟ್ ಆಗಂಗಿಲ್ಲ. ರಸ್ಟ್ ಅಂದ್ರೆ ಏನಪ್ಪಾ? ತುಕ್ಕು ಹಿಡಿಯಂಗಿಲ್ಲ. ಏನಪ್ಪಾ? ತುಕ್ಕು ಹಿಡಿಯೋದಿಲ್ಲ. ಓಕೆ, ರಸ್ಟಿಂಗ್ ಅನ್ನ ಅವಾಯ್ಡ್ ಮಾಡ್ಕೊಂತಾವ. ಓಕೆ, ಸೊ ನೆಕ್ಸ್ಟ್ ಈ ಕಾಫರ್ ನೋಡ್ತಾ ಹೋದ್ರಲ್ಲಿ ನಾವೆಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಫ್ಯೂಸ್ ವೈರ್ ಗಳಲ್ಲಿ ಯೂಸ್ ಮಾಡ್ತೀವಿ. ಎಲ್ಲಿ ಯೂಸ್ ಮಾಡ್ತೀವಿ? ಫ್ಯೂಸ್ ವೈರ್ ಗಳಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಆಮೇಲೆ ಇನ್ನ ಕ್ರೋಮಿಯಂ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಇವಾಗ ನಾವು ಸ್ಟೇನ್ಲೆಸ್ ಸ್ಟೀಲ್ ಅನ್ನ ಬಿಡುಗಡೆ ಮಾಡ್ಬೇಕಾದ್ರೆ ಐರನ್ ಜೊತೆಗೆ ಮಿಕ್ಸ್ ಮಾಡಿ ಏನ್ ಮಾಡ್ತೀವಿ ಅಂತಂದ್ರೆ ಸ್ಟೇನ್ಲೆಸ್ ಸ್ಟೀಲ್ ಅನ್ನ ಬಿಡುಗಡೆ ಮಾಡ್ತೀವಿ. ಇನ್ನ ಟಿನ್ ಅಂತ ನೋಡ್ತಾ ಹೋದ್ರೆ ಇದು ಕೂಡ ಒಂದು ಏನಪ್ಪಾ ಅಂದ್ರೆ ಕಾಮನ್ ಮೆಟಲ್. ಏನಪ್ಪಾ ಅಂದ್ರೆ ಕಾಮನ್ ಮೆಟಲ್ ಅಂತ ಹೇಳ್ತೀವಿ, ಮೆಟಲ್. ಓಕೆ, ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಕ್ರೋಮಿಯಂ ಅನ್ನ ನಾವ್ ಎದಕ್ಕೆ ಯೂಸ್ ಮಾಡ್ತೀವಿ? ಈ ಸ್ಟೇನ್ಲೆಸ್ ಸ್ಟೀಲ್ ಅನ್ನು ಬಿಡುಗಡೆ ಮಾಡಕ ನಾವು ಯೂಸ್ ಮಾಡ್ತೀವಿ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ದ ಹೀಟಿಂಗ್ ಎಲಿಮೆಂಟ್ ಇನ್ ಅನ್ ಎಲೆಕ್ಟ್ರಿಕ್ ಹೀಟರ್ ಈಸ್ ಮೇಡ್ ಆನ್ ವಿಚ್ ಮೆಟಲ್ ಅಂತ ಇದೆ. ಯಾವ ಒಂದು ಲೋಹವನ್ನು ಬಳಸಿಕೊಂಡು ಆ ಎಲೆಕ್ಟ್ರಿಕಲ್ ಹೀಟರ್ ಗಳಲ್ಲಿ ತಯಾರು ಮಾಡ್ತಾರ ಅಥವಾ ಹೀಟರ್ ಗಳನ್ನ ತಯಾರು ಮಾಡ್ತಾರಂತ ಕ್ವಶನ್ ಕೇಳಿದ್ದಾನೆ. ಇಲ್ಲಿ ನೋಡಿ, ಕಾಫರ್ ಅಂತ ಇದೆ, ಸಿಲ್ವರ್ ಇದೆ, ಲೆಡ್ ಇದೆ, ಆಮೇಲೆ ನಿಕ್ರೋಮ್ ಅಂತ ಇದೆ. ಓಕೆ, ಸೊ ಹಾಗಾದ್ರೆ ಈಗ ಕಾಫರ್ ಅಂತ ನೋಡಿದ್ರೆ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಫ್ಯೂಸ್ ವೈರ್ ಗಳಲ್ಲಿ ಯೂಸ್ ಮಾಡ್ತಾರ. ಫ್ಯೂಸ್ ಗಳಲ್ಲಿ ಯೂಸ್ ಮಾಡಿದಾಗ ಸಪೋಸ್ ಏನಾದ್ರ ಕರೆಂಟ್ ಜಾಸ್ತಿ ಆಯ್ತಪ್ಪ, ಏನಾಗತ್ತ ಅದು ಫ್ಯೂಸ್ ವೈರ್ ಬ್ರೇಕ್ ಆಗ್ತೈತಿ, ಕಟ್ ಆಗ್ತೈತಿ. ಹೌದಾ? ಹಾಗಾದ್ರೆ ಇದಕ್ಕ ಹೀಟಿಂಗ್ ಹೀಟಿಂಗ್ ಎಫೆಕ್ಟ್ ಇರ್ತದಲ್ಲ. ಹೀಟಿಂಗ್ ಎಫೆಕ್ಟ್ ಅಂದ್ರೆ ಏನು? ಕಾದು ತನ್ನ ಏನಪ್ಪಾ ಅಂದ್ರೆ ಉಷ್ಣತೆಯನ್ನ ಬಿಡುಗಡೆ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಅಂತ ಹೇಳ್ತೀವಿ. ಹಾಗೆ ಬಿಡುಗಡೆ ಮಾಡ್ತಕ್ಕಂಥ ಕೆಪಾಸಿಟಿ ಅದಕ್ಕಿಲ್ಲಪ್ಪ ಅಂತಂದ್ರೆ ಈ ಕಾಪರ್ ಇಲ್ಲ, ಕಟ್ ಆಗ್ತದೆ. ಜಾಸ್ತಿ ನೀವು ಸ್ವಲ್ಪ ಕರೆಂಟ್ ಅನ್ನ ಪಾಸ್ ಮಾಡಿದ್ರೆ ಏನಾಗ್ತದ, ಅದು ಕಟ್ ಆಗಿ ಹೋಗ್ತದ. ಓಕೆ, ನೆಕ್ಸ್ಟ್ ಸಿಲ್ವರ್, ಅದು ಗುಡ್ ಕಂಡಕ್ಟರ್, ಆದ್ರೆ ಅದು ಕೂಡ ಏನಪ್ಪಾ ಅಂದ್ರೆ ಹೀಟಿಂಗ್ ಎಫೆಕ್ಟ್ ಗೆ ಸಪೋರ್ಟ್ ಮಾಡಂಗಿಲ್ಲ. ಇದು ಕಾಫರ್ ಗೆ ಮತ್ತೆ ಸಿಲ್ವರ್ ಕಂಪೇರ್ ಮಾಡಿದ್ರ ಸಿಲ್ವರ್ ಅತಿ ಮುಖ್ಯವಾದಂತಹ ಅಥವಾ ಅತ್ಯಂತ ವಿದ್ಯುತ್ ವಾಹಕ ಅಂತ ಹೇಳ್ತೀವಿ. ಅತ್ಯಂತ ಮುಖ್ಯವಾದ ವಿದ್ಯುತ್ ವಾಹಕ ಅಂತ ಹೇಳ್ತೀವಿ. ಓಕೆ, ಅದ ಫಸ್ಟ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಬಂದಾಗ ಕಾಫರ್ ಮತ್ತೆ ಸಿಲ್ವರ್ ಅನ್ನು ಕೊಟ್ಟಿದ್ರೆ ನೀವು ಯಾವ್ದು ಕ್ಲಿಕ್ ಮಾಡ್ಬೇಕು? ಸಿಲ್ವರ್ ಕ್ಲಿಕ್ ಮಾಡ್ಬೇಕಾಗ್ತದೆ. ಅಲ್ಲಿ ನೀವು ಅಮೌಂಟ್ ಹೆಚ್ಚಾಗ್ತದೆ ಕಡಿಮೆ ಆಗ್ತದೆ ಅಂತ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಓಕೆ, ಅವ್ನು ಕೇಳಿದ ಕ್ವಶನ್ ಏನಪ್ಪಾ ಅಂದ್ರೆ ಕಾಪರ ಅಥವಾ ಸಿಲ್ವರ್ ಅಂತ ಹೇಳ್ತಾನ. ಸಿಲ್ವರ್ ಇದ್ರಕ್ಕಿಲ್ಲಪ್ಪ ಅಂದ್ರೆ ಫಸ್ಟ್ ಯಾವ್ದು ಬರ್ತಪ್ಪ ಅಂದ್ರೆ ಕಾಫರ್ ಬರ್ತದೆ. ಓಕೆ, ಆಮೇಲೆ ಲೆಡ್ ನೋಡ್ರಿ. ಲೆಡ್ ಅನ್ನ ನಾವು ಆಲ್ರೆಡಿ ನಿಮ್ಗೆ ಡಿಸ್ಕಸ್ ಮಾಡಿದೀನಿ. ಲೆಡ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ
ಈಗ ಏನಾರ ಒಂದು ಮೆಟಲ್ ಇತ್ತಪ್ಪ ಅಂದ್ರೆ ಆ ಮೆಟಲ್ ಹೋಲ್ ಇತ್ತಪ್ಪ ಅಂದ್ರೆ ಅದನ್ನ ಕ್ಲೋಸ್ ಮಾಡಕ್ ಏನ್ ಮಾಡ್ತೀವಿ, ನಾವು ಲೆಟನ್ ಯೂಸ್ ಮಾಡ್ತೀವಿ. ಇನ್ನ ನಿಕ್ರೋಮ್ ಏನಪ್ಪಾ ಅಂದ್ರೆ ನಿಕ್ಕಲ್ ಪ್ಲಸ್ ಕ್ರೋಮಿಯಂ ಈ ಎರಡು ಮೆಟಲ್ ನ ಕೂಡಿಸಿ ನಿಕ್ರೋಮ್ ಅನ್ನ ತಯಾರು ಮಾಡಿರ್ತಾರ. ಆ ನಿಕ್ರೋಮ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಎಲೆಕ್ಟ್ರಿಕಲ್ ಹೀಟರ್ ಒಳಗೆ ಯೂಸ್ ಮಾಡ್ತೀವಿ. ಎಲೆಕ್ಟ್ರಿಕಲ್ ಹೀಟರ್ ಒಳಗೆ ಯೂಸ್ ಮಾಡೋ ಕಾರಣ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ಮೆಲ್ಟಿಂಗ್ ಪಾಯಿಂಟ್ ಮೆಲ್ಟಿಂಗ್ ಪಾಯಿಂಟ್ ಈಸ್ ಮೋರ್ ಅಂತ ಹೇಳ್ತೀವಿ. ಓಕೆ, ಅಂದ್ರೆ ಕರಗುವ ಬಿಂದು ಏನಾಗಿರ್ತಪ್ಪ ಅಂದ್ರೆ ಹೆಚ್ಚಾಗಿರ್ತದ. ಓಕೆ, ಹಾಗಾಗಿ ನಾವೇನ್ ಯೂಸ್ ಮಾಡ್ತೀವಿ, ನಿಕ್ರೋಮ್ ವೈರ್ ಅನ್ನ ಯೂಸ್ ಮಾಡ್ತೀವಿ. ಎಲ್ಲಿ, ಹೀಟಿಂಗ್ ಎಫೆಕ್ಟ್ ಅಲ್ಲಿ ಅಥವಾ ಹೀಟರ್ಸ್ ಗಳಲ್ಲಿ. ಯಾವ ಹೀಟಿಂಗ್ ಎಫೆಕ್ಟ್ ವರ್ಕ್ ಮಾಡ್ತಕ್ಕಂಥ ಡಿವೈಸಸ್ ಯಾವಪ್ಪ ಅಂತಂದ್ರೆ ಐರನ್ ಬಾಕ್ಸ್ ಅಂತ ಬರ್ತೈತಿ, ಐರನ್ ಬಾಕ್ಸ್. ಆಮೇಲೆ ನೆಕ್ಸ್ಟ್ ನಿಮ್ಗೆ ಹೀಟರ್ ಇರ್ತೈತಿ, ಎಲೆಕ್ಟ್ರಿಕ್ ಹೀಟರ್ ಅಥವಾ ಗೀಸರ್ ಇರ್ತೈತಿ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಓವನ್ ಬರ್ತೈತೆ, ಅಂದ್ರೆ ನೀವು ಬಿಸ್ಕೆಟ್ ತಯಾರು ಮಾಡ್ತಿರಲ್ಲ ಅದು. ಓಕೆ, ಇವೆಲ್ಲ ಏನಪ್ಪಾ ಅಂತಂದ್ರೆ ಎಲೆಕ್ಟ್ರಿಕಲ್ ಹೀಟಿಂಗ್ ಎಫೆಕ್ಟ್ ಮೇಲೆ ವರ್ಕ್ ಮಾಡ್ತಕ್ಕಂಥ ಡಿವೈಸಸ್ಗಳು. ಓಕೆ, ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೋಡಿ, ಸ್ಪೀಡ್ ಆಫ್ ಸೌಂಡ್ ಇನ್ ಏರ್ ಆಟ್ 0 ಡಿಗ್ರಿ ಸೆಂಟಿಗ್ರೇಡ್. 0 ಡಿಗ್ರಿ ಸೆಂಟಿಗ್ರೇಡ್ ನಾಗ ಗಾಳಿಯಲ್ಲಿ ಏನಪ್ಪಾ ಶಬ್ದದ ವೇಗ ಎಷ್ಟಿರ್ತದೆ ಅಂತ ಕ್ವಶನ್ ಕೇಳಿದಾನ. ಹಾಗಾದ್ರೆ ನೋಡ್ರಿ, ಮೊದಲ ಆಪ್ಷನ್ ಇದೆ 331 ಮೀಟರ್ ಪರ್ ಸೆಕೆಂಡ್ ಅಂತ ಇದೆ, 350 ಮೀಟರ್ ಪರ್ ಸೆಕೆಂಡ್ ಅಂತ ಇದೆ, 332 ಮೀಟರ್ ಪರ್ ಸೆಕೆಂಡ್ ಅಂತ ಇದೆ, 211 ಮೀಟರ್ ಪರ್ ಸೆಕೆಂಡ್ ಇದೆ, 211 ಮೀಟರ್ ಪರ್ ಸೆಕೆಂಡ್ ಅಂತ ಇದೆ. ಹಾಗಾದ್ರ ಏರ್ ಒಳಗ ಎಷ್ಟಿರ್ತಪ್ಪ ಅಂತಂದ್ರ 331 ಮೀಟರ್ ಪರ್ ಸೆಕೆಂಡ್ ಎಷ್ಟಿರ್ತದ್ರಿ? 331 ಮೀಟರ್ ಪರ್ ಸೆಕೆಂಡ್. ಒಂದ್ ಸೆಕೆಂಡ್ಗೆ 331 ಮೀಟರ್ ಹೋಗ್ತೈತಿ ಅಂತ ಯಾವುದು ಶಬ್ದ, ಎಲ್ಲಿ, ಗಾಳಿ ಒಳಗ. ಓಕೆ, ತಿಳಿತಾ ಇದೆ. ಇನ್ನೊಂದು ನಿಮ್ಗ ಮೊದಲೇ ಹೇಳ್ಬಿಡ್ತೀನಿ, ಲೈಟ್ ಸ್ಪೀಡ್ ನೋಡ್ರಿ. ಲೈಟ್ ಸ್ಪೀಡ್ ವ್ಯಾಕ್ಯೂಮ್ ಅಂತ ಬರ್ತೈತಿ. ವ್ಯಾಕ್ಯೂಮ್ ಅಂತ ನಿರ್ವಾತ ಅಂತ ಹೇಳ್ತೀವಿ. ನಿರ್ವಾತ ಎಷ್ಟಪ್ಪ ಅಂದ್ರೆ 3 × 10⁸ ಹೌದಾ? 3 × 10⁸ ಹೋಗ್ತೈತಿ. ನೆಕ್ಸ್ಟ್ ಈ ವ್ಯಾಕ್ಯೂಮ್ ಆದ್ಮೇಲೆ ಗಾಳಿ ಅಂತ ಅಂದ್ರ ಗಾಳಿ ಇದೇನಪ್ಪಾ, ನಿರ್ವಾತ ಅಂತ ಹೇಳ್ತೀವಿ. ಈ ಗಾಳಿ ಒಳಗ 2.99 × 10⁸ ಬರ್ತೈತಿ. ನೆಕ್ಸ್ಟ್ ಗಾಳಿ ಆದ್ಮೇಲೆ ಎಲ್ಲಿ ಬರ್ತೈತಿ ಅಂತಂದ್ರ ನೀರಿನೊಳಗೆ ಬರ್ತೈತೆ. ಎಲ್ಲಿ, ನೀರಿನೊಳಗೆ ಬರ್ತೈತಿ. ನೀರಿನಾಗ ಎಷ್ಟು ಇರ್ತಪ್ಪ ಅಂದ್ರೆ 2.50 × 10⁸ ಆಮೇಲೆ ನೀರಾದ್ಮೇಲೆ ಆಯಿಲ್ ಅಂತ ಬರ್ತೈತಿ. ಎಲ್ಲಿ ಬರ್ತೈತ್ರಿ? ಆಯಿಲ್ ಅಂತ ಬರ್ತೈತಿ. ಆಯಿಲ್ನಾಗ ಎಷ್ಟು ಇರ್ತದಪ್ಪ ಅಂತಂದ್ರ 2.25 × 10⁸ ಅಂತ ಬರ್ತೈತಿ. ನೀರು ಆಯಿಲ್ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರ್ತಪ್ಪ ಅಂದ್ರ ಗಾಜು ಬರ್ತೈತಿ. ಗ್ಲಾಸ್ ಅಂತ ಬರ್ತೈತಿ. ಗ್ಲಾಸ್ ಒಳಗ ಎಷ್ಟಪ್ಪ ಅಂದ್ರೆ 2 × 10⁸ ಅಂತ ಬರ್ತೈತಿ. ವ್ಯಾಕ್ಯೂಮ್, ಏರ್, ವಾಟರ್, ಆಯಿಲ್ ಅಂಡ್ ಗ್ಲಾಸ್, ಈ 5 ಮೀಡಿಯಂಗಳು ಬರ್ತಾವ. ಈ 5 ಮೀಡಿಯಂ ಒಳಗ ಗಾಳಿಯ ಒಂದು ಎದಪ್ಪ ಅಂದ್ರೆ ಲೈಟ್, ಬೆಳಕಿನ ವೇಗ ಲೈಟ್ ಏನಪ್ಪಾ ಅಂದ್ರೆ ಬೆಳಕಿನ ಒಂದು ವೇಗ ಇಷ್ಟಿರ್ತದ. ಇಷ್ಟು ನೀವು ನೆನ್ಪಿಟ್ಕೊಂಡ್ರೆ ಸಾಕು, ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ ಒಳಗ ಬರಿಬಹುದು ಕ್ವಶನ್ ಕೇಳಿದ್ರೆ. ಓಕೆ, ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ವೆನ್ blue litmus paper is kept in acetic acid, then the blue litmus paper turns to which color ಅಂತ ಇದೆ. ಇಲ್ಲಿ ಅಸೆಟಿಕ್ ಆಸಿಡ್ ಅಂತ ಇದೆ. ಅಸೆಟಿಕ್ ಆಸಿಡ್ ಒಂದು ಫಾರ್ಮುಲಾ ಏನಪ್ಪಾ ಅಂತಂದ್ರೆ CH3COOH ಅಂತ ಅಸೆಟಿಕ್ ಆಸಿಡ್ ಅನ್ನ ಕರಿತೀವಿ. ಇದಕ್ಕ ಏನಂತ ಕರಿತಾರಪ್ಪ ಅಂದ್ರೆ ವಿನೆಗಾರ್ ಅಂತ ಕರೀತಾರ, ಅಥವಾ ವೀಕ್ ಆಸಿಡ್ ಅಂತ ಕರೀತಾರ, ಅಥವಾ ಎಥನೋಯಿಕ್ ಆಸಿಡ್ ಅಂತ ಕರೀತಾರ. ಓಕೆ, ಈ ವಿನೆಗರ್ ಆಯ್ತು, ವೀಕ್ ಆಸಿಡ್ ಆಯ್ತು, ಎಥನೋಯಿಕ್ ಆಸಿಡ್ ಆಯ್ತು, ಅಥವಾ ಅಸೆಟಿಕ್ ಆಸಿಡ್, ಇವೆಲ್ಲ ಹೆಸರು ಎಲ್ಲ ಒಂದೇ. ಹೌದಾ? ಇದು ಅತಿ ಕಡಿಮೆ ಒಂದು ಕೆಪಾಸಿಟಿ ಹೊಂದಿರತಕ್ಕಂಥ ಒಂದು ಆಸಿಡ್, ವೀಕ್ ಅಂತ ಹೇಳ್ತೀವಿ. ಹೌದಾ? ವೀಕ್. ಸೊ ಯಾವುದೇ ಇರಲಿ, ಬಟ್ ಆಸಿಡ್ ಏನೇ. ಹೌದಾ? ಆ ಆಸಿಡ್ ಒಳಗ ನೀವು ಬ್ಲೂ ಲಿಟ್ಮಸ್ ಪೇಪರ್ ಅನ್ನ ಎದ್ದಿದ್ರ ಏನಾಗ್ತತಿ? ಬ್ಲೂ ಟರ್ನ್ಸ್ ಟು ರೆಡ್ ಕಲರ್ ಆಗ್ತದ. ಹಾಗಾದ್ರೆ ಆನ್ಸರ್ ಏನಪ್ಪಾ ಅಂದ್ರೆ ರೆಡ್ ಕಲರ್ ಟರ್ನ್ ಆಗ್ತದೆ. ಎಲ್ಲೋ ಅಂತೂ ಆಗಂಗಿಲ್ಲ, ಲೈಟ್ ಗ್ರೀನ್ ಆಗಂಗಿಲ್ಲ, ವೈಲೆಟ್ ಆಗಂಗಿಲ್ಲ, ಯಾವ ಬರಲ್ರಿ. ಓಕೆ, ಇಲ್ಲಿ ಆಸಿಡ್ ಒಳಗ ಆಸಿಡ್ ಮತ್ತೆ ಬೇಸ್ ಸಂಬಂಧಪಡೋದು ಯಾವಪ್ಪ ಅಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲ. ಹೌದಾ? ಆಮ್ಲ ಅಂತಂದ್ರೆ ಆಸಿಡ್, ಪ್ರತ್ಯಾಮ್ಲ ಅಂತಂದ್ರೆ ಬೇಸ್ ಅಂತ ಹೇಳ್ತೀವಿ. ಓಕೆ, ಸೊ ನೀವು ಆಸಿಡ್ ಒಳಗ ಬ್ಲೂ ಇದ್ದದ್ದು ಏನಾಗ್ತದೆ? ರೆಡ್ ಆಗ್ತತಿ. ಅದೇ ರೀತಿ ಸಪೋಸ್ ಬೇಸ್ ಇತ್ತಪ್ಪ ಅಂತಂದ್ರೆ ರೆಡ್ ಇದ್ದದ್ದು ಏನಾಗ್ತದಪ್ಪ ಅಂತಂದ್ರೆ ಬ್ಲೂ ಕಲರ್
ಆಗ್ತತಿ, ರೆಡ್ ಇದ್ದ ಬ್ಲೂ ಆಗ್ತತಿ. ಅದ ಯಾವಾಗ ಬೇಸ್ ಇರ್ಬೇಕು. ಬೇಸಿಗೆ ಎಕ್ಸಾಂಪಲ್ ಯಾವಪ್ಪ ಅಂತಂದ್ರೆ NaOH, KOH, ಹೌದಾ, CaOH ಟ್ವಾಯ್ಸ್ ಅಂತ ಹೇಳ್ತೀವಿ, ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಿ, ಇದು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್. ಆಮೇಲೆ MgOH ಟ್ವಾಯ್ಸ್ ಅಂತ ಹೇಳ್ತೀವಿ, ಮ್ಯಾಗ್ನೆಸಿಯಂ ಹೈಡ್ರಾಕ್ಸೈಡ್. ಈ ಮ್ಯಾಗ್ನೆಸಿಯಂ ಹೈಡ್ರಾಕ್ಸೈಡ್ ಏನೈತಲ್ಲ, ಈ ಮ್ಯಾಗ್ನೆಸಿಯಂ ಹೈಡ್ರಾಕ್ಸೈಡ್ ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ ಅಂತ ಹೇಳ್ತೀವಿ. ಯಾವುದು? ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ. ಮ್ಯಾಗ್ನೇಷಿಯಾ ಅಂತ ಹೇಳ್ತೀವಿ, ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ ಅಂತ ಹೇಳ್ತೀವಿ. ಓಕೆ, ತಿಳಿತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ನೋಡ್ರಿ, ಆಸಿಡ್ ಒಳಗ ಬ್ಲೂ ಲಿಟ್ಮಸ್ ಪೇಪರ್ ಅನ್ನ ಹಾಕಿದ್ರೆ ಯಾವ ಕಲರ್ ಆಗ್ತತ್ರಿ? ರೆಡ್, ಕೆಂಪು ಬಣ್ಣ ಟರ್ನ್ ಆಗ್ತತಿ. ಅದೇ ರೀತಿ ಬೇಸ್ ಒಳಗ ನಾವೇನಾದ್ರ ರೆಡ್ ಲಿಟ್ಮಸ್ ಪೇಪರ್ ಅನ್ನ ಹಾಕಿದ್ರ ಬ್ಲೂ ಕಲರ್ಗೆ ಟರ್ನ್ ಆಗ್ತತಿ. ಆಮೇಲೆ ಆಸಿಡ್ ಒಳಗ ಇದು ವೀಕ್ ಆಸಿಡ್, HCl ಒಂದು ಕೂಡ ಒಂದು ಆಸಿಡ್, HNO3 ಕೂಡ ಒಂದು ಆಸಿಡ್, H2SO4 ಕೂಡ ಒಂದು ಆಸಿಡ್. ಓಕೆ, ಆಮೇಲೆ ನೆಕ್ಸ್ಟ್ ZnSO4 ಇದೇನಪ್ಪ ಅಂದ್ರೆ ಸಾಲ್ಟ್ ಆಗ್ತತಿ. ಹೌದಾ, ಇದು ಸಾಲ್ಟ್ ಆಗ್ತತಿ. SO4 ಇದಂದ್ರ ಆಸಿಡ್ ಆಗಂಗಿಲ್ಲ. ಆಮೇಲೆ NH3 ಅಂತ ಅಮೋನಿಯಾ ಅಂತ ಬರ್ತೈತ್ರಿ, NH4 ಅಮೋನಿಯಂ ಅಂತ ಬರ್ತೈತಿ. ಇವೆಲ್ಲ ಏನಪ್ಪಾ ಅಂದ್ರ ಆಸಿಡ್ ಗಳು ಆಗ್ತಾವ. ಈ ಆಸಿಡ್ ಒಳಗ H2SO4 ಏನೈತಲ್ಲ, ಇದಕ್ಕ ಏನಂತ ಕರೀತಾರಪ್ಪ ಅಂತಂದ್ರ ಕಿಂಗ್ ಆಫ್ ಆಸಿಡ್ ಅಂತ ಕರೀತಾರೆ. ಯಾಕಪ್ಪ ಅಂದ್ರ ಅತಿ ಸ್ಟ್ರಾಂಗ್ ಆಗಿರ್ತದ, ಅತಿ ಹೆಚ್ಚು ಕೆಪಾಸಿಟಿನ ಹೊಂದಿರತಕ್ಕಂಥ ಒಂದು ಆಸಿಡ್ ಅದು. ಯಾವುದು? ಆಸಿಡ್, ಸಲ್ಫ್ಯೂರಿಕ್ ಆಸಿಡ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ವಿಚ್ ಮೆಟಲ್ ವಾಸ್ ಯೂಸ್ ಫಸ್ಟ್ ಬೈ ಮ್ಯಾನ್ ಆನ್ ಅರ್ತ್? ಅಂದ್ರೆ ಭೂಮಿಯ ಮೇಲೆ ಮೊದಲ ಲೋಹವನ್ನು ಮಾನವ ಯಾವ ಒಂದು ಲೋಹವನ್ನು ಬಳಸಿದ ಅಂತ ಕ್ವಶನ್ ಇದೆ. ಹಾಗಾದ್ರೆ ಗೋಲ್ಡ್ ನಿಮಗ ಗೊತ್ತತಿ, ಆಮೇಲೆ ಅಲ್ಯೂಮಿನಿಯಂ ಕೂಡ ನಿಮ್ಗೆ ಗೊತ್ತತಿ, ನೆಕ್ಸ್ಟ್ ಕಾಫರ್, ಐರನ್. ಹಾಗಾದ್ರ ಇವೆಲ್ಲದ್ರೊಳಗ ನಾಲ್ಕರೊಳಗ ಮೊದಲ ಮಾನವ ಬಳಸಿರ್ತಕ್ಕಂತಹ ಒಂದು ಲೋಹ ಯಾವ್ದಂತ ಕ್ವಶನ್ ಕೇಳಿದನ. ಕಾಮನ್ ಆಗಿ ನೀವು ಹಿಸ್ಟ್ರಿ ಓದುವಾಗ, ಓಕೆ, ಏನ್ ಬರ್ತಪ್ಪ ಅಂದ್ರೆ ಲೋಹ ಯುಗ ಅಂತ ಬರ್ತೈತಿ. ಆ ಲೋಹ ಯುಗದ ನೋಡಿದ್ರಪ್ಪ ಅಂದ್ರೆ ಅದನ್ನ ಓದಿದ್ರಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗ್ತತಿ. ಏನ್ ಯೂಸ್ ಮಾಡಿರ್ತಾರಪ್ಪ ಅಂದ್ರ ಮೊದಲ ಕಾಫರ್ ಅನ್ನ ಯೂಸ್ ಮಾಡಿರ್ತಾರೆ. ಏನ್ ಮಾಡಿರ್ತಾರ್ರಿ? ಕಾಫರ್ ಯೂಸ್ ಮಾಡಿರ್ತಾರ. ಯಾವಪ್ಪ ಅಂದ್ರ ತಾಮ್ರ ಅಂತ ನಾವು ಕರ್ಕೊಂಡು ಹೇಳ್ತೀವಿ. ಈ ತಾಮ್ರವನ್ನ ಮೊಟ್ಟ ಮೊದಲ ಬಾರಿಗೆ ಯಾರು ಯೂಸ್ ಮಾಡಿರ್ತಾರಪ್ಪ ಅಂದ್ರ ಮಾನವ ಯೂಸ್ ಮಾಡಿರ್ತಾನ. ಓಕೆ, ಗೋಲ್ಡ್ ಯೂಸ್ ಮಾಡಂಗಿಲ್ಲ, ಅಲ್ಯೂಮಿನಿಯಂ ಇಲ್ಲ, ಐರನ್ ಕೂಡ ಇಲ್ಲ. ಇಷ್ಟ ನೆನ್ಪಿಟ್ಕೊಂಡ್ರ ಸಾಕಿ. ಓಕೆ, ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸ್ಪೀಡ್ ಆಫ್ ಸೌಂಡ್ ಈಸ್ ಮೆಜರ್ಡ್ ಇನ್. ನೋಡಿ, ಸೌಂಡ್ ಅನ್ನ ಎದ್ರೊಳಗೆ ಮೆಜರ್ ಮಾಡ್ತಾರ, ಲೈಟ್ ಸ್ಪೀಡ್ ಅನ್ನ ಎದ್ರೊಳಗೆ ಮೆಜರ್ ಮಾಡ್ತಾರ. ಹೌದಾ, ಅದು ನಮಗ ಬೇಕಾಗ್ತತಿ. ಈಗ ನೋಡ್ರಿ, ಈಗ ಜೌಲ್ ಅಂತಂದ್ರ ಜೌಲ್ ಏನಪ್ಪ ಅಂದ್ರ ಎನರ್ಜಿ ಎಷ್ಟು ಎನರ್ಜಿ ಯೂಸ್ ಮಾಡಿದ್ಪ ಅಂದ್ರೆ ಅದಕ್ಕ ನಾವು ಜೌಲ್ ಅಂತ ಹೇಳ್ತೀವಿ. ಜೌಲ್ ಒಳಗ ಅಥವಾ ನಾವು ಕಾಮನ್ ಆಗಿ ಜೆ ಅಂತ ಬರಿತೀವಿ. ಓಕೆ, ಇಷ್ಟು ಬರೆದ್ರ ನಾವು SI ಯೂನಿಟ್ ಅಂತ ಹೇಳ್ತೀವಿ. ಇದನ್ನ ಎದ್ರು ಮೆಜರ್ ಮಾಡ್ತಾರಪ್ಪ ಅಂತಂದ್ರೆ ಇದು SI ಯೂನಿಟ್ ಅಂದ್ರೆ ಆ ಅಂತಾರಾಷ್ಟ್ರೀಯ ಏಕಮಾನ, ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಏಕಮಾನ ಅಂತ ಹೇಳ್ತೀವಿ. ಏಕಮಾನ, ಅಂತಾರಾಷ್ಟ್ರೀಯ ಏಕಮಾನ ಅಂತ ಹೇಳ್ತೀವಿ, ಅಥವಾ SI ಯೂನಿಟ್ ಅಂತ ಹೇಳ್ತೀವಿ. SI ಯೂನಿಟ್ ಅಂದ್ರೆ ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಅಂತ ಹೇಳ್ತೀವಿ. ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಎದಕ್ಕಪ್ಪ ಅಂದ್ರ ವೆಲಾಸಿಟಿ ಬರ್ತೈತಿ. ಡೆಸಿಬಲ್ ಯಾವ್ದಪ್ಪ ಅಂದ್ರ ಸೌಂಡಿಗೆ ಬರ್ತೈತಿ. ಹಾಗಾದ್ರೆ ನಿಮ್ಗೆ ಆನ್ಸರ್ ಗೊತ್ತಾಯ್ತು. ಸೌಂಡ್ ಅನ್ನ ಎದ್ರೊಳಗ್ ಮಾಡ್ತಾರಪ್ಪ ಅಂತಂದ್ರೆ ಡೆಸಿಬಲ್ ಒಳಗ್ ಬರೀತಾರ. ಆ ಡೆಸಿಬಲ್ ಅನ್ನ ಹೆಂಗ್ ಬರೀತಾರಪ್ಪ ಅಂದ್ರ ಕ್ಯಾಪಿಟಲ್ ಡಿ ಮತ್ತು ಸ್ಮಾಲ್ ಬಿ ಬರೀತಾರ, DB ಅಂತ ಬರೀತಾರ. ಓಕೆ, ಇನ್ ಅವರ್ಸ್ ಏನಪ್ಪಾ ಎದಕ್ಕೂ ಯೂಸ್ ಮಾಡಂಗಿಲ್ಲ. ಸರ್, ಟೈಮ್ ಅಂತ ಹೇಳ್ಬೋದು. ಟೈಮ್ ಅನ್ನ ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂತಂದ್ರ ಅದನ್ನ ಸೆಕೆಂಡ್ ಒಳಗೆ ಯೂಸ್ ಮಾಡ್ತಾರ. ಎದ್ರೊಳಗ್ ಮಾಡ್ತಾರ್ರಿ? ಸೆಕೆಂಡ್, ಸಿ ಅಂತ ಬರೋದು ನಡೀತದ, ಅಥವಾ ಎಸ್ ಅಂತ ಕೂಡ ಬರೋದ್ರ ನಡೀತೈತ್ರಿ. ಓಕೆ, ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿಗೆ ಆಗಿರ್ತೈತಿ. ಜೌಲ ಶಕ್ತಿಗೆ, ಹಾ ಶಕ್ತಿಗೆ ಏನಪ್ಪಾ ಅಂದ್ರೆ ಎನರ್ಜಿ ಅಂತಂದ್ರೆ ಜೌಲ್ ಯೂಸ್ ಮಾಡ್ತೀವಿ. ಹಾಗಾದ್ರೆ ಪವರ್ಗೆ ಏನ್ ಮಾಡ್ತೀವಿ ಸರ್? ಪವರ್ಗೆ ವ್ಯಾಟ್ ಅಂತ ಯೂಸ್ ಮಾಡ್ತೀವಿ. ಏನ್ರಿ? ವ್ಯಾಟ್, WATT, ವ್ಯಾಟ್ ಅಂತ ಬರ್ತತಿ. ಓಕೆ, ಇನ್ನ ನೆಕ್ಸ್ಟ್ ಕ್ವಶನ್. ದ ಐಸ್ ಆಫ್ ಪೇಷಂಟ್ ಸಫರಿಂಗ್ ಫ್ರಮ್ ಜಾಂಡಿಸ್ ಟರ್ನ್ಸ್ ಟು ವಿಚ್ ಕಲರ್? ಅಂದ್ರೆ ಜಾಂಡಿಸ್ ಕಾಯಿಲೆಯಿಂದ ಬಳತಕ್ಕಂತಹ ಒಬ್ಬ ರೋಗಿಯ ಅಥವಾ ಆ ಕಾಯಿಲೆ ಬಂದಕ್ಕಂತ ಒಬ್ಬ ವ್ಯಕ್ತಿ, ಅವನ ಕಣ್ಣು ಯಾವ ಬಣ್ಣಕ್ಕೆ ತಿರುಗ್ತಾವಂತ ಕ್ವಶನ್ ಕೇಳಿದಾನೆ. ಓಕೆ, ಸೊ ನೋಡಿ, ಬ್ಲೂ ಕಲರ್ ನೀಲಿ ಬಣ್ಣಕ್ಕೆ ತಿರುಗ್ತಾವ, ಅಥವಾ ಕೆಂಪು ಬಣ್ಣಕ್ಕೆ ತಿರುಗ್ತಾವ, ಹಳದಿ ಬಣ್ಣಕ್ಕೆ ತಿರುಗ್ತಾವ, ಆರೆಂಜ್, ನೆಕ್ಸ್ಟ್ ಯೆಲ್ಲೋ ಅಂಡ್ ಆರೆಂಜ್. ಹೌದಾ, ಆರೆಂಜ್ ಬಣ್ಣಕ್ಕೆ, ಕಿತ್ತಳೆ ಬಣ್ಣಕ್ಕೆ ತಿರುಗ್ತಾವ. ಹಾಗಾದ್ರೆ ಈ ನೀಲಿ ಬಣ್ಣದ ಕಣ್ಣನ್ನು ನೀವು ಯಾರು ನೋಡಿಲ್ಲ ರೋಗ ಬಂದಾಗ. ಆಮೇಲೆ ರೆಡ್ ಕೆಂಪ್ ಆಗೋದು ಕಾಮನ್ ಆಗ್ತಿರ್ತಾವ. ಕಾಮನ್ ಕೆಂಪ್ ಆಗಿದ್ರೆ ಅವಂಗೆ ಜಾಂಡಿಸ್ ಡಿಸೀಸ್ ಇರಂಗಿಲ್ಲ.
ಹಾಗಾದ್ರೆ ಜಾಂಡಿಸ್ ಲಿಸ್ಟ್ ಬಂದಾಗ ಯಾವ ಬಣ್ಣಕ್ಕೆ ತಿರುಗ್ತಪ್ಪ ಅಂದ್ರೆ ಇವು ಹಳದಿ ಬಣ್ಣಕ್ಕ ತಿರುಗ್ತಾವ. ಜಾಂಡಿಸ್ ಅಂದ್ರೆ ನಿಮಗೆ ಕಾಮನ್ ಏನಪ್ಪಾ ಅಂತಂದ್ರೆ ನಿಮಗ ಕಾಮಾಲೆ ರೋಗ ಕಾಮಾಲೆ ರೋಗ ಅಥವಾ ಕಾಮನೆ ಆಗಿರ್ತಂತಾರ ಕಾಮನೆ ಆಗಿರ್ತಂತಾರಲ್ಲ ಅದು ಹಂಗಾದಾಗ ನಿಮ್ಮ ಕಣ್ಣುಗಳು ಯಾವ ಬಣ್ಣಕ್ಕ ತಿರುಗ್ತಾವಪ್ಪ ಅಂತಂದ್ರ ಹಳದಿ ಬಣ್ಣಕ್ಕ ತಿರುಗ್ತಾವ. ಅದಕ್ಕೆ ನಾವು ಇಂಗ್ಲಿಷ್ನಾಗ ಏನಂತ ಕರಿತೀವಪ್ಪ ಅಂದ್ರೆ ಯೆಲ್ಲೋ ಅಂತ ಕರಿತೀವಿ. ಓಕೆ, ಯೆಲ್ಲೋ ಬಣ್ಣಕ್ಕ ಕಣ್ಣು ತಿರುಗ್ಯಾವಪ್ಪ ಅಂತ ಟರ್ನ್ ಆಗೈತಿ ಬಣ್ಣ ಅಂತಂದ್ರ ನಿಮ್ಗೆ ಏನಾಗೈತಪ್ಪ ಅಂತಂದ್ರ ಜಾಂಡಿಸ್ ಆಗೈತೆ ಅಂತ ತಿಳ್ಕೊಬೇಕು. ಆ ಜಾಂಡಿಸ್ಗ ಕೆಲವೊಂದು ಆಯುರ್ವೇದಿಕ್ ಔಷಧಿಗಳು ಸಿಗ್ತಿರ್ತಾವ. ಹೌದಾ, ಟ್ರೀಟ್ಮೆಂಟ್ ಹಾಸ್ಪಿಟಲ್ ಕೊಡ್ತಿರ್ತಾರ. ಅದಕ್ಕೆ ಮೊದಲು ಪ್ರಿಫರೆನ್ಸ್ ಎದು ಕೊಡ್ಬೇಕು ಅಂದ್ರೆ ಆಯುರ್ವೇದ ಕೊಡ್ಬೇಕು. ಯಾಕಪ್ಪ ಅಂದ್ರ ಅದು ಒಂದು 7 ದಿನ ತಗೊಂಡ್ರ ಆಟೋಮೆಟಿಕ್ ಕಡಿಮೆ ಆಗೋಗ್ತೈತಿ. ಓಕೆ, ನಮ್ಮ ಪರಿಚಯದವ್ರು ಕೊಡ್ತಾರ, ಅದಕ್ಕೆ ನಿಮಗೆ ಹೇಳ್ತಾ ಇದ್ದೇನೆ. ಓಕೆ, ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಮೇನ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ನ್ಯಾಚುರಲ್ ಗ್ಯಾಸಸ್ ಅಂದ್ರೆ ನೈಸರ್ಗಿಕ ಅನಿಲಗಳಲ್ಲಿ ಸಿಗ್ತಕ್ಕಂತ ಒಂದು ನೈಸರ್ಗಿಕ ಆದಂತ ಒಂದು ವಸ್ತು ಅಥವಾ ಗ್ಯಾಸ್ ಅನಿಲ ಯಾವುದು ಅಂತ ಕ್ವಶನ್ ಕೇಳಿದಾನ. ಓಕೆ, ನೈಸರ್ಗಿಕ ಅನಿಲ ಸಿಗ್ತಕ್ಕಂತ ಒಂದು ನೈಸರ್ಗಿಕ ಅನಿಲ ಯಾವುದು ಅಂತ ಕೇಳಿದಾನ. ಮೀಥೇನ್ ಅಂತ ಕೇಳಿದಾನ್ರಿ, ಈಥೇನ್ ಅಂತ ಕೇಳಿದಾನ, ಪ್ರೊಪೇನ್ ಅಂತ ಕೇಳಿದಾನ, ಬ್ಯೂಟೇನ್ ಅಂತ ಕೇಳಿದಾನ. ಸೊ ನೋಡ್ರಿ, ನಾನೊಂದು ಹೇಳ್ಬೇಕಾಗಿತ್ತು. ಈಗ ಮೀಥೇನ್ ಅಂತಂದ್ರ CH4 ಅಂತ ಬರಿತೀವಿ. ಈಥೇನ್ ಅಂತಂದ್ರ ಈತ್ ಅಂತ ಬರಿತೀವಿ. ಈ ಈಥೇನ್ ಈಥೇನ್ ಅಂದ್ರ C2 ಏನ್ ಅಂತ ಬರ್ಬೇಕಾದ್ರೆ ಟು ಇಂಟು ಎನ್ ಟು ಫಾರ್ C2H6 ಅಂತ ಬರಿತೀವಿ. ಪ್ರೊಪೇನ್ C2H8 ಅಂತ ಬರಿತೀವಿ. ಬ್ಯೂಟೇನ್ ಸಾರಿ ಇದು C3 C4H10 ಅಂತ ಬರಿತೀವಿ. ಇದನ್ನು ಬ್ಯೂಟೇನ್. ಹೆಂಗ್ ಬರಿತೀರಿ ಸರ್ ಇದು 10 8 ಅಂತಂದ್ರ CnH2n+2 ಅಂತೈತಿ. ಎನ್ ಅಂದ್ರೆ ಏನಪ್ಪಾ ಅಂದ್ರೆ ಎಷ್ಟು ಕಾರ್ಬನ್ ಇರ್ತಾವಲ್ಲ ಅದ್ರ ನಂಬರ್ ನೋಡ್ರಿ, ಕ್ಯಾಲ್ಕುಲೇಟ್ ಮಾಡಿರ್ಬೇಕಾರ. ಇಲ್ಲಿ ಸಿ ಎಷ್ಟು ಅದಾವ್ರಿ, H 2 ಇಂಟು 2 ಪ್ಲಸ್ 2 ಅಂದ್ರೆ 2 ಇಂಟು 2 4 ಪ್ಲಸ್ 2 ಅಂದ್ರೆ 6 ಆಯ್ತ್ರಿ. ನೆಕ್ಸ್ಟ್ ಇನ್ನೊಂದೈತಿ, ಇಲ್ಲಿ H 2 ಇಂಟು 3 ಪ್ಲಸ್ 2 ಅಂತಂದ್ರ 6 ಪ್ಲಸ್ 2 8 ಕರೆಕ್ಟ್ ಐತಿ. ಅದೇ ರೀತಿ 4 ಪ್ಲಸ್ 2 4 ಇಂಟು 2 8 8 ಪ್ಲಸ್ 2 10. ಹಾಗಾದ್ರ ಈಗ ಬ್ಯೂಟೇನ್ ಫಾರ್ಮುಲಾ ಏನಪ್ಪಾ ಅಂದ್ರೆ C4H10. ಆಮೇಲೆ ಪ್ರೊಪೇನ್ ಫಾರ್ಮುಲಾ ಏನಪ್ಪಾ ಅಂದ್ರೆ C3H8. ನೆಕ್ಸ್ಟ್ ಈಥೇನ್ ಫಾರ್ಮುಲಾ ಏನಪ್ಪಾ ಅಂದ್ರೆ C2H6. ನೆಕ್ಸ್ಟ್ ಮೀಥೇನ್ ಫಾರ್ಮುಲಾ ಏನಪ್ಪಾ ಅಂದ್ರ CH4. ಹಾಗಾದ್ರೆ ನೀವು ಎದ್ರ ಬೇಸ್ ಮೇಲೆ ಕೊಟ್ಟಿರ್ತಾರಪ್ಪ ಅಂದ್ರ ಈಗ ಕಾರ್ಬನ್ ಒಂದೇ ಇತ್ತಪ್ಪ ಅಂತಂದ್ರ ಅದಕ್ಕ ಮೀಥೇನ್ ಅಂತ ಕರೀತಾರ. ಕಾರ್ಬನ್ 2 ಇದ್ದುಪ್ಪ ಅಂತಂದ್ರ ಈಥೇನ್ ಅಂತ ಕರೀತಾರ. 3 ಇದ್ದು ಕಾರ್ಬನ್ ಅಪ್ಪ ಅಂದ್ರ ಪ್ರೊಪೇನ್ ಅಂತ ಕರೀತಾರ. 4 ಇದ್ದುಪ್ಪ ಅಂದ್ರ ಬ್ಯೂಟೇನ್ ಅಂತ ಕರೀತಾರ. 5 ಇದ್ದುಪ್ಪ ಅಂದ್ರ ಪೆಂಟೇನ್ ಅಂತ ಕರೀತಾರ. ಹೀಗೆ ಬಹಳಷ್ಟು ನೇಮಿಂದ ಕರೀತಾರ. ನಾನು ಟಾಪಿಕ್ ವೈಸ್ ಡಿಸ್ಕಸ್ ಮಾಡುವಾಗ ನಿಮ್ಗ ಪ್ರೊಪೇನ್, ಪ್ರೋಪೀನ್, ಪ್ರೊಪೈನ್ ಅಂದ್ರ ಅಲ್ಕೀನ್ ಅಲ್ಕೈನ್ ಹಂಗ ಯಾವ ಬರ್ತಾವಲ್ಲ ಅದನ್ನ ನೆಕ್ಸ್ಟ್ ಒಂದು ವಿಡಿಯೋದಾಗ ಹೇಳ್ತೀನಿ. ಈಗ ಎಕ್ಸಾಮ್ ಪರ್ಪಸ್ ಎಷ್ಟೈತಪ್ಪ ಅಂದ್ರ ಅಷ್ಟೇ ನೋಡ್ಕೊಂಡು ಸಾಕ. ಹಾಗಾದ್ರೆ ನಮ್ಗೆ ನ್ಯಾಚುರಲ್ ಆಗಿ ಸಿಗ್ತಕ್ಕಂಥದ್ದು ಯಾವಪ್ಪ ಅಂದ್ರ ಮೀಥೇನ್ ಅಂತ ಹೇಳ್ತೀವಿ. ಹೌದ್ರಿ, ಮೀಥೇನ್ ಅಂತ ಹೇಳ್ತೀವಿ. ಮೀಥೇನ್. ಓಕೆ, ತಿಳಿತ ತಗೊಳ್ತೀವಿ. ನೆಕ್ಸ್ಟ್, ಡೆಫಿಷಿಯನ್ಸಿ ಆಫ್ ವಿಟಮಿನ್ ಸಿ ಇನ್ ದ ಬಾಡಿ ಕಾಸಸ್ ವಿಚ್ ಡಿಸೀಸ್ ಅಂತ ಹೇಳಿದಾನ. ಈಗ ಆಪ್ಷನ್ ನೋಡ್ರಿ, ಅಂದ್ರ ವಿಟಮಿನ್ ಸಿ ಕೊರತೆಯಿಂದ ಆಗ್ತಕ್ಕಂಥ ಒಂದು ಕಾಯಿಲೆ ಯಾವ್ದು ಅಂತ ಕ್ವಶನ್ ಕೇಳಿದಾನ. ಇಲ್ಲಿ ಗಾಯ್ಟರ್ ಅಂತ ಇದೆ, ನೈಟ್ ಬ್ಲೈಂಡ್ನೆಸ್ ಅಂತ ಇದೆ, ಆ ಪೆಲೆಗ್ರಾ ಅಂತ ಇದೆ, ಆಮೇಲೆ ಸ್ಕರ್ವಿ ಅಂತ ಇದೆ. ಡಿಸೀಸ್ ಕಾಸ್ ಮಾಡೋದು ಆಬ್ವಿಯಸ್ ಆಗಿ ಸ್ಕರ್ವಿ ಅಂತ ಬರ್ತೈತಿ. ಇನ್ನ ಗಾಯ್ಟರ್ ಮತ್ತು ನೈಟ್ ಬ್ಲೈಂಡ್ನೆಸ್ ಇದೊಂದು ಬಗ್ಗೆ ನಾವು ಚರ್ಚೆ ಮಾಡೋಣ. ಓಕೆ, ಸೊ ಗಾಯ್ಟರ್ ನೋಡ್ರಿ, ಗಾಯ್ಟರ್ ಯಾವಾಗ ಬರ್ತೈತಪ್ಪ ಅಂತಂದ್ರ ಅಯೋಡಿನ್ ಕೊರತೆ ಆದಾಗ. ಅಯೋಡಿನ್ ಕೊರತೆ ಯಾವಾಗ ಅಯೋಡಿನ್ ಕೊರತೆ ಆಗಿರ್ತೈತಿ ನೋಡ್ರಿ, ಅವಾಗ ನಿಮ್ಗೆ ಗಾಯ್ಟರ್ ಡಿಸೀಸ್ ಬರ್ತೈತಿ. ಗಾಯ್ಟರ್ಗೆ ನಾವೇನಂತ ಕರಿತೀವಿ ಕನ್ನಡದಪ್ಪ ಅಂದ್ರ ಸರಳ ಗಳಗಂಡ ಅಂತ ಹೇಳ್ತೀವಿ. ಗಳಗಂಡ ರೋಗ, ಸರಳ ಗಳಗಂಡ ರೋಗ ಅಂತ ಹೇಳ್ತೀವಿ. ಕುತ್ತಿಗೆ ಭಾಗ ಊದ್ಕೊಂತೈತಿ. ಆ ಕುತ್ತಿಗೆ ಭಾಗ ಊದ್ಕೊಳ್ಳೋಕೆ ಕಾರಣ ಆಗಿರ್ತಕ್ಕಂತಹ ಒಂದು ಕಾಯಿಲೆ ಯಾವ್ದಪ್ಪ ಅಂದ್ರ ಗಾಯ್ಟರ್ ಕಾಯಿಲೆ. ಅದಕ್ಕೆ ನಾವು ಸರಳ ಗಳಗಂಡ ರೋಗ ಅಂತ ಕರಿತೀವಿ. ಸಿಂಪಲ್ ಗಾಯ್ಟರ್ ಅಂತ ಕರೀತಾರ. ಓಕೆ, ಇನ್ನ ನೈಟ್ ಬ್ಲೈಂಡ್ನೆಸ್ ಗೆ ಕಾರಣ ಆಗಿರ್ತದೆ ಡೆಫಿಷಿಯನ್ಸಿ ಆಗಿರ್ತಾವ ಅಥವಾ ಕೊರತೆ ಆಗಿರ್ತಕ್ಕಂಥ ವಿಟಮಿನ್ ಯಾವ್ದಪ್ಪ ಅಂತಂದ್ರೆ ವಿಟಮಿನ್ ಎ ಕೊರತೆ ಆದಾಗ ಬರ್ತೈತಿ. ಓಕೆ, ಇಲ್ಲಿ ಮೊನ್ನೆ ಒಂದು ಕ್ಲಾಸ್ ಅಲ್ಲಿ ನಾವು ವಿಟಮಿನ್ ಬಿ ಯಾವ್ದ ಒಂದು ಪದಾರ್ಥವನ್ನು ತಿಂದಾಗ ಬರ್ತೈತಿ ಅಂತ ಡಿಸ್ಕಸ್ ಮಾಡಿದ್ದೀನಿ ನಾನು. ಅದೇ ರೀತಿ ನೀರಿನಲ್ಲಿ ಕರತಕ್ಕಂತಹ ವಿಟಮಿನ್ಸ್ ಅಥವಾ ಫ್ಯಾಟ್ ಅಲ್ಲಿ ಕರತಕ್ಕಂಥ ಅಥವಾ ಕೊಬ್ಬಿನಲ್ಲಿ ಕರತಕ್ಕಂತಹ ವಿಟಮಿನ್ಸ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿದ್ದೀನಿ. ಅದನ್ನ ತಿರ್ಗಾ ಹೇಳಕ್ಕೆ ಸರಿ ಅನ್ಸುತ್ತಿಲ್ಲ. ಓಕೆ, ದಯವಿಟ್ಟು ಆ ವಿಡಿಯೋದನ್ನ ಹೋಗಿ ಚೆಕ್ ಮಾಡ್ಕೊಳ್ರಿ. ಓಕೆ, ನೆಕ್ಸ್ಟ್ ಸ್ಕರ್ವಿ ಅಂದ್ರ ಈ ವಿಟಮಿನ್ ಸಿ ಕೊರತೆಯಿಂದ ಬರ್ತೈತ್ರಿ. ವಿಟಮಿನ್ ಸಿ ನಿಮ್ಗ ಕಾಮನ್ ಆಗಿ ಆರೆಂಜ್ ಅಲ್ಲಿ ಕೂಡ ಸಿಗ್ತೈತಿ. ಆರೆಂಜ್, ಲೆಮನ್ ಒಳಗೆ ಕೂಡ ಸಿಗ್ತೈತಿ. ಲಿಂಬೆ ಹಣ್ಣು, ಯಾವ ಸಿಟ್ರಿಕ್ ಆಸಿಡ್ ಇರ್ತಾವ ನೋಡ್ರಿ, ಸಿಟ್ರಸ್ ಫ್ರೂಟ್ ಯಾವ ಇರ್ತಾವಲ್ಲ ಅದ್ರೊಳಗ ವಿಟಮಿನ್ ಸಿ ಸಿಕ್ಕೇ ಸಿಗ್ತೈತಿ. ಹಾಗಾಗಿ ನೀವು ಸಿಟ್ರಸ್ ಫ್ರೂಟ್ ಅನ್ನ ತಿನ್ನಕ್ ಟ್ರೈ ಮಾಡ್ರಿ, ನಿಮ್ಗೆ ವಿಟಮಿನ್ ಸಿ ಸಿಗ್ತೈತಿ. ಓಕೆ, ತಿಳಿತಂತ. ಇನ್ನ